ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಮಗಳು ಕಾಲೇಜಿಗೆ ಹೋಗ್ತೀನಿ ಎಂದು ಸುಳ್ಳು ಹೇಳಿ ಲವರ್ ಜೊತೆಗೆ ಲಾಡ್ಜ್ನಲ್ಲಿ ಪತ್ತೆಯಾಗಿರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಅನುಮಾನ ಬಂದಂತಹ ತಾಯಿ ಮಗಳನ್ನ ಹಿಂಬಾಲಿಸಿದಾಗ ಮಗಳು ಹುಡುಗನೊಂದಿಗೆ ಲಾಡ್ಜ್ ಒಂದರಲ್ಲಿ ಬಾಗಿಲು ಹಾಕಿಕೊಂಡು ಇದ್ದಿದ್ದನ್ನ ನೋಡಿ ಮಗಳು ಮತ್ತು ಆ ಹುಡುಗನಿಗೆ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಹಾಗೆ ನೋಡಿ, ತಂದೆ ತಾಯಿಗಳು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರಲ್ಲ, ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಾ ಅಥವಾ ಬೇರೆ ತಪ್ಪು ದಾರಿಯಲ್ಲಿದ್ದಾರಾ, ಏನ್ ಮಾಡ್ತಾ ಇದ್ದಾರೆ, ಕೈ ತಪ್ಪಿ ಹೋಗ್ತಾ ಇದ್ದಾರಾ ಅಥವಾ ಏನಾಗ್ತಾ ಇದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲದೆ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರುವಂತ ತಂದೆ ತಾಯಿಗಳೇ ಈ ಒಂದು ವಿಡಿಯೋನ ನೀವು ನೋಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತು ಕಾಲ ಅದೆಷ್ಟರ ಮಟ್ಟಿಗೆ ಬದಲಾಗೋಗ್ಬಿಟ್ಟಿದೆ ಅಂತಂದ್ರೆ ಎಲ್ಲಾ ತಂದೆ ತಾಯಿಗಳು ಅವ್ರದೇ ಆದಂತ ವರ್ಕ್ ಪ್ರೆಷರ್ ನೋಡಿ, ನಮಗೆ ತುಂಬಾ ಕಮಿಟ್ಮೆಂಟ್ ಇದೆ, ಸೊ ಆ ಲೋನ್ ಕಟ್ಟಬೇಕು, ಇದನ್ನ ನಾನು ಪೂರೈಸಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಮಕ್ಕಳಿಗೆ ಹಾಗೆ ಮಾಡ್ಬೇಕು, ಮಕ್ಕಳಿಗೆ ಅದನ್ನ ಕೊಡಿಸ್ಬೇಕು, ಕಾರ್ ಕೊಡಿಸ್ಬೇಕು, ಬೈಕ್ ಕೊಡಿಸ್ಬೇಕು, ಇದೇ ಇದರಲ್ಲಿನೇ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ ತಂದೆ ತಾಯಿಗಳು. ಆದ್ರೆ ಆಕ್ಚುಲ್ ಆಗಿ ನಾವಿಷ್ಟೆಲ್ಲ ಮಕ್ಕಳಿಗೆ ಮಾಡ್ತಾ ಇದೀವಿ ನಿಜ, ಅದರಂತೆ ಮಕ್ಕಳು ನಮ್ಮ ಕೈಯಲ್ಲಿದ್ದಾರಾ, ಮಕ್ಕಳು ಓದ್ತಾ ಇದ್ದಾರಾ, ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರಾ ಅಥವಾ ಒಳ್ಳೆ ಸಂಸ್ಕಾರದಲ್ಲಿದ್ದಾರಾ, ಏನಾಗ್ತಾ ಇದೆ, ಮಕ್ಕಳು ಯಾವ ದಾರಿಯಲ್ಲಿದ್ದಾರೆ, ಇದ್ಯಾವುದನ್ನು ಕೂಡ ತಂದೆ ತಾಯಿಗಳು ಗಮನಿಸ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ವಿಡಿಯೋ ಕೂಡ ಸಾಕ್ಷಿಯಾಗುತ್ತೆ. ಮಕ್ಕಳ ಮೇಲೆ ಕಣ್ಣಿಡಬೇಕು, ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ಅನ್ನೋದಕ್ಕೂ ಕೂಡ ಈ ಒಂದು ವಿಡಿಯೋ ಈಗ ಸಾಕ್ಷಿಯಾಗ್ತಿದೆ. ಹಾಗಾದ್ರೆ ಬನ್ನಿ ಈ ವಿಡಿಯೋದ ವಿವರವನ್ನ ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಮುಂಚೆ ಎಲ್ಲ ಒಂದು ಕಾಲ ಇತ್ತು, ವಯಸ್ಸಿಗೆ ಬಂದಂತ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸ್ಲೇಬಾರದು. ಯಾಕಂತಂದ್ರೆ ಊರಲ್ಲಿ ಕಿಡಿಗೇಡಿಗಳಿರ್ತಾರೆ, ಅದೇನು ಮಾಡಿಬಿಡ್ತಾರೆ ಅನ್ನೋ ಮಕ್ಕಳನ್ನ ರೇಗಿಸ್ತಾರೋ ಅಥವಾ ಅತ್ಯಾಚಾರ ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಅಥವಾ ಮಕ್ಕಳನ್ನ ದಾರಿ ತಪ್ಪಿಸ್ತಾರ ಅಥವಾ ನನ್ನ ಹೆಣ್ಣುಮಕ್ಕಳೇ ದಾರಿ ತಪ್ತಾರ, ಹೀಗೆ ಸಾಕಷ್ಟು ರೀತಿಯಾದಂತ ಭಯ, ಅನುಮಾನ ಇದೆಲ್ಲವೂ ಕೂಡ ತಂದೆ ತಾಯಿಗಳಿಗಿರ್ತಿತ್ತು. ಹಾಗಾಗಿ ವಯಸ್ಸಿಗೆ ಬಂದಂತ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸ್ಲಿಕ್ಕೆ ಮೀನಾಮೇಷ ಎನಿಸ್ತಾ ಇದ್ರು, ಮತ್ತೆ 1ರಿಂದ 10 ಬಾರಿ ಯೋಚನೆ ಮಾಡುವಂತ ಕಾಲ ಇತ್ತು. ಆದ್ರೆ ಇವತ್ತು ಜಗತ್ತು ಬದಲಾಗಿದೆ. ಎಲ್ಲರಿಗೂ ಕೂಡ ಉತ್ತಮವಾದಂತಹ ಶಿಕ್ಷಣ ಬೇಕು, ಎಲ್ಲರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾ ಇದ್ದಾರೆ. ನೋಡಿ, ವಯಸ್ಸಿಗೆ ಬಂದಂತ ಹೆಣ್ಣು ಮಕ್ಕಳನ್ನ ಕಾಲೇಜುಗಳಿಗೂ ಕೂಡ ಕಳಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಡಿಗ್ರಿಗಳನ್ನ ಕೊಡಿಸ್ತಾ ಇದ್ದಾರೆ, ಮತ್ತೆ ಅವರನ್ನ ಕೆಲಸಕ್ಕೂ ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಮಕ್ಕಳ ಮೇಲೆ ಇದ್ದಂತಹ ನಂಬಿಕೆ, ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಒಂದು ಸಂಸ್ಕಾರದಲ್ಲಿರಬೇಕು, ಮತ್ತೆ ಒಳ್ಳೆ ಕೆಲಸದಲ್ಲಿ ತೊಡಗಬೇಕು, ಮತ್ತೆ ಅವ್ರಿಗೆ ಒಳ್ಳೆಯ ರೀತಿಯಾದಂತಹ ಗೌರವ ಸಿಗಬೇಕು, ಒಳ್ಳೆಯ ಪ್ರಾಮುಖ್ಯತೆಯಿಂದ ಅವ್ರು ಇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ತಂದೆ ತಾಯಿ ಧೈರ್ಯ ಮಾಡಿ ಮಕ್ಕಳಿಗೆ ಬೇಕಾದ ಸೌಲಭ್ಯಗಳನ್ನ ಕೊಡಿಸುವಲ್ಲಿ ಈಗ ತಂದೆ ತಾಯಿ ನಿರತರಾಗಿದ್ದಾರೆ. ಆದ್ರೆ ಇಲ್ಲಿ ಎಲ್ಲಿ ಎಡುತ್ತಾ ಇದ್ದಾರೆ ತಂದೆ ತಾಯಿ ಅಂತಂದ್ರೆ ಅವ್ರದೇ ಆದಂತಹ ಶೆಡ್ಯೂಲ್, ಅವ್ರದೇ ಆದಂತಹ ಕೆಲಸದಲ್ಲಿ ಮಕ್ಕಳೇನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಸ್ ವೀಕ್ಷಕರೇ, ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಆದ್ರೆ ಇದು ಎಲ್ಲಿ ನಡೆದಿರುವಂತಹ ಘಟನೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ವೀಕ್ಷಕರೇ, ಇಲ್ಲಿ ನೋಡಿ, ಮಗಳು ವಯಸ್ಸಿಗೆ ಬಂದಿರುವಂತಹ ಮಗಳು ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ನೋಡಿ, ಕಾಲೇಜ್ಗೆ ಯಾವ ರೀತಿಯಾಗಿ ಪ್ರತಿದಿನ ಹೋಗ್ತಾ ಇದ್ಲಲ್ಲ ಅದೇ ರೀತಿಯಾಗಿ ಡ್ರೆಸ್ ಮಾಡಿಕೊಂಡು ರೆಡಿ ಆಗ್ಬಿಟ್ಟು ಬ್ಯಾಗ್ ತಗ್ಲು ಹಾಕಿಕೊಂಡು ಮನೆಯಿಂದ ಹೊರಗಡೆ ಹೋಗುವಾಗ ತಾಯಿಗೆ ಹೇಳ್ತಾಳೆ, ಅಮ್ಮ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಡ್ಲಿಕ್ಕೆ ಶುರು ಮಾಡ್ತಾಳೆ. ಅದ್ಯಾಕೋ ಏನೋ ತಾಯಿಗೆ ಅನುಮಾನ ಬರುತ್ತೆ, ಯಾಕೋ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಆಕೆ ಫೋನಲ್ಲಿ ಜಾಸ್ತಿ ಮಾತಾಡ್ತಾ ಇದ್ಲ ಬೇರೆ ಯಾರ್ದಾದ್ರೂ ಜೊತೆಗೆ, ಅಥವಾ ಆಕೆ ಫೋನಲ್ಲಿ ತುಂಬಾ ಬ್ಯುಸಿ ಆಗಿರ್ತಿದ್ಲ, ಯಾರ್ದಾದ್ರೂ ಜೊತೆಗೆ ಪ್ರತಿ ಟೈಮ್ ಆಕೆ ಮೆಸೇಜ್ಗಳನ್ನ ಚಾಟ್ ಮಾಡ್ತಾ ಇದ್ಲ. ಇದೆಲ್ಲವನ್ನು ಕೂಡ ಆ ತಾಯಿ ನೋಡಿದ್ಲ, ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಆ ತಾಯಿಗೆ ಮಗಳ ಮೇಲೆ ಅನುಮಾನ ಬಂದಿದೆ. ನನ್ನ ಮಗಳು ಎಲ್ಲಿ ಹೋಗ್ತಾ ಇದ್ದಾಳೆ, ಏನು ಮಾಡ್ತಾಳೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ತಾಯಿ ಏನ್ ಮಾಡ್ತಾಳೆ, ತನ್ನ ಮಗಳು ಎಲ್ಲಿ ಹೋಗ್ತಾಳೆ ಅನ್ನೋದನ್ನ ನೋಡೋಕಾಗಿ ಅನುಮಾನ ಬಂದು ಆಕೆಯನ್ನ ಹಿಂಬಾಲಿಸ್ಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಆ ಊರಲ್ಲಿ ಇದ್ದಂತಹ ಕೆಲವರ ಸಹಾಯವನ್ನ ತೆಗೆದುಕೊಂಡು ತನ್ನ ಮಗಳು ಎಲ್ಲೆಲ್ಲಿ ಹೋಗ್ತಾಳಲ್ಲ ಅಲ್ಲಲ್ಲಿ ಆಕೆಯನ್ನ ಹಿಂಬಾಲಿಸಲು ಶುರು ಮಾಡ್ತಾಳೆ. ನೋಡಿ, ತನ್ನ ಮಗಳಿಗೆ ಏನ್ ಹೇಳಿದ್ಲು, ನಾನು ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿರ್ತಾಳೆ. ನೋಡಿ, ಕಾಲೇಜಿನ ದಾರಿಯಲ್ಲೇನೆ ಹೋಗ್ತಾ ಇರ್ತಾಳೆ, ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಅಂತ ಅನ್ಕೊಳ್ತಾಳೆ. ಅಷ್ಟರಲ್ಲೇ ಆಕೆ ಕಾಲೇಜಿಗೆ ಹೋಗದೆ ಅಲ್ಲಿರುವಂತಹ ಲಾಡ್ಜ್ ಒಂದಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ತನ್ನ ಅನುಮಾನ ಇನ್ನಷ್ಟು ತೀವ್ರವಾಗಿ ನೋಡಿ, ಆ ತಾಯಿ ಮತ್ತೆ ಆ ತಾಯಿಯ ಜೊತೆಗೆ ಬಂದಿದ್ದಂತಹ ಜನ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ನು ಕೂಡ ಕರ್ಕೊಂಡು ಹೋಗಿದ್ದಾಳೆ ಆ ತಾಯಿ. ನೋಡಿ, ಲಾಡ್ಜ್ ಒಂದಕ್ಕೆ
ಒಂದಕ್ಕೆ ಹೋಗ್ತಾಳೆ. ತನ್ನ ಮಗಳು ಲಾಡ್ಜ್ ಒಂದರಲ್ಲಿ ಪರಪುರುಷನ ಜೊತೆಗೆ ಬಾಗಿಲು ಹಾಕಿಕೊಂಡು ಒಳಗಡೆ ಇರ್ತಾಳೆ. ಆ ಲಾಡ್ಜ್ನ ಸಿಬ್ಬಂದಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಹೀಗೆ ನನ್ನ ಮಗಳು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟಿದ್ದಾಳೆ, ಸೊ ಹಾಗಾಗಿ ನನ್ನ ಮಗಳನ್ನ ನಾನು ಕರೆದುಕೊಂಡು ಹೋಗಬೇಕು, ಮತ್ತೆ ಅವಳನ್ನ ನಾನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳಿ ಅಲ್ಲಿ ಸಿಬ್ಬಂದಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ರಿಕ್ವೆಸ್ಟ್ ಅನ್ನೋದಕ್ಕಿಂತ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿರ್ತಾರಲ್ವಾ, ಸೊ ಹಾಗಾಗಿ ಆಕೆಯನ್ನ ಬಿಟ್ಟು ಬಿಡ್ತಾರೆ, ಆ ತಾಯಿಯನ್ನ. ಸೊ ಆ ಲಾಡ್ಜ್ ಒಂದರ ರೂಮ್ನ ಆ ತಾಯಿ ಮತ್ತೆ ಇನ್ಸ್ಪೆಕ್ಟರ್ ನಾಕ್ ಮಾಡ್ತಾರೆ. ನಾಕ್ ಮಾಡಿದ ಮೇಲೆ ಬಂದೆ 2 ನಿಮಿಷ ಬಂದ್ಬಿಟ್ಟೆ ಅಂತ ಹೇಳಿ ಬಂದಂತಹ ಮಗಳು ಬಾಗಿಲನ್ನ ತೆಗಿತಾಳೆ. ಬಾಗಿಲು ತೆಗೆದು ನೋಡಿದಾಗ ತನ್ನ ತಾಯಿ ಮತ್ತೆ ಸಹೋದರ ಮತ್ತೆ ಅಲ್ಲಿರುವಂತ ಊರಿನ ಜನ ಮತ್ತೆ ಇನ್ಸ್ಪೆಕ್ಟರ್ ಇವರೆಲ್ಲರನ್ನು ಕೂಡ ನೋಡಿ ದಂಗಾಗೋಗ್ಬಿಡ್ತಾಳೆ ಮಗಳು. ಇವರೆಲ್ಲ ಏನಕ್ಕೆ ಬಂದ್ರು, ಆಮೇಲೆ ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಲಾಡ್ಜಿಗೆ ಬಂದಿರೋದು ನನ್ನ ತಾಯಿಗೆ ಹೆಂಗ್ ಗೊತ್ತಾಯ್ತು, ಹೀಗೆ ಒಂದಿಷ್ಟು ಶಾಕಿಗೆ ಒಳಗಾಗಿರ್ತಾಳೆ ಆ ಮಗಳು. ನಂತರ ಆ ತಾಯಿ ಮಗಳು ಇಲ್ಲಿ ಲಾಡ್ಜ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಯಾರಿಗಾದ್ರೂ ಹೊಟ್ಟೆಲ್ ಸಂಕಟ ಬೀಳತ್ತೆ. ಯಾಕಂತಂದ್ರೆ ಓದ್ತಾ ಇದ್ದೀನಿ, ಆಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಈಕೆ ಈ ರೀತಿಯಾದಂತಹ ಮಾಡಬಾರ್ದು ಕೆಲಸವನ್ನ ಮಾಡ್ತಾ ಇರೋದನ್ನ ನೋಡಿ ಸಂಕಟಪಟ್ಟಂತಹ ಆ ತಾಯಿ ಹಿಗ್ಗಾಮುಗ್ಗ ಥಳಿಸ್ಲಿಕ್ಕೆ ಶುರು ಮಾಡ್ತಾಳೆ. ಎಲ್ಲಿಗೆ ಹೋಗ್ತೇನೆ ಅಂದಿದ್ದೆ ನೀನು, ಕಾಲೇಜ್ಗೆ ಹೋಗ್ತೇನೆ ಅಂದಿದ್ದೆ, ಇಲ್ಲೇನು ಮಾಡ್ತಾ ಇದೀಯಾ ಅಂತ ಹೇಳಿ ಆಕೆಗೆ ಕಪಾಳಕ್ಕೆ ಹೊಡಿಲಿಕ್ಕೆ ಶುರು ಮಾಡ್ತಾಳೆ. ತಾಯಿ ತನ್ನ ಮಗಳಿಗೆ ಹೊಡೆದಿದ್ದಷ್ಟು ಅಲ್ಲದೆ ಆ ಹುಡುಗನಿಗೂ ಕೂಡ ಹೊಡಿಲಿಕ್ಕೆ ಶುರು ಮಾಡ್ತಾಳೆ. ಸದ್ಯಕ್ಕೀಗ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಈ ರೀತಿಯಾದಂತಹ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಿರ್ತಾರೆ, ಸೊ ಹಾಗಾಗಿ ಇದು ನಿಜವಾಗಿಯೂ ನಡೆದಿರುವಂತ ಸ್ಟೋರಿ ಆಗಿರೋದಿಲ್ಲ, ಇದೊಂದು ಕಂಟೆಂಟ್ ಗಿಮಿಕ್ ಆಗಿರುತ್ತೆ, ಅದರ ಜೊತೆಗೆ ವ್ಯೂಸ್ ಬರ್ಲಿ ಅನ್ನೋ ಕಾರಣಕ್ಕಾಗಿ ಹೀಗೆ ಮಾಡಿರಬಹುದು ಅಷ್ಟೇ, ಇದು ನಿಜವಾದ ಸ್ಟೋರಿ ಅಲ್ಲ ಅಂತಾನೂ ಕೂಡ ಮಾತಾಡ್ತಿದ್ದಾರೆ. ಏನೇ ಆಗಿರ್ಲಿ ನೋಡಿ, ನಾವು ಮಕ್ಕಳ ಮೇಲೆ ನಿಗಾ ಇಡಬೇಕಾಗಿರುವಂತದ್ದು ನಮ್ಮ ಜವಾಬ್ದಾರಿ. ಅದರಲ್ಲೂ ವಯಸ್ಸಿಗೆ ಬಂದಂತಹ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಕಳ ಮೇಲೆ ನಾವು ನಿಗಾ ಇಡಲೇಬೇಕು. ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗಿದ್ರು, ಎಲ್ಲಿಂದ ಬಂದ್ರು, ಇದೆಲ್ಲದರ ಬಗ್ಗೆ ತಂದೆ ತಾಯಿಗಳಿಗೂ ಕೂಡ ಅರಿವು ಇರಬೇಕು. ಅವರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡಿಸುವುದು ಅಷ್ಟೇ ಜವಾಬ್ದಾರಿ ಅಲ್ಲ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸಂಸ್ಕಾರದಲ್ಲಿದ್ದಾರಾ, ಸಂಸ್ಕಾರ ಬಿಟ್ಟು ಹೋಗ್ತಾ ಇದ್ದಾರಾ, ದಾರಿ ತಪ್ತಾ ಇದ್ದಾರಾ, ದಾರಿಯಲ್ಲಿದ್ದಾರಾ, ಇದೆಲ್ಲದರ ಬಗ್ಗೆ ಕೂಡ ತಂದೆ ತಾಯಿಗೂ ಕೂಡ ಅರಿವಿರಬೇಕು ಅನ್ನೋದು ಈ ವಿಡಿಯೋ ಮಹತ್ವ ಆಗಿತ್ತು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.